ಸುವರ್ಣ. ಅವನು ಮತ್ತೆ ಶ್ರಾವಣಿ. ಅವತ್ತು ಆಕ್ಸಿಡೆಂಟ್ ಮಾಡಿದ್ದು ನೀನಲ್ಲ. ಆ ಆಕ್ಸಿಡೆಂಟ್ ಮಾಡಿದ್ದು ನನ್ನ ಮಗ ಸಚ್ಚು. ಸಚ್ಚು, ಇದೆಲ್ಲ ನಿನಗೆ ಗೊತ್ತಾಗಲ್ಲ. ಮೇಲ್ಗಡೆ ಹೋಗು. ನನಗೆಲ್ಲ ಗೊತ್ತು. ನೀವು ಆಕ್ಸಿಡೆಂಟ್ ಬಗ್ಗೆ ಮಾತಾಡ್ತಿದ್ರಲ್ಲ, ಈ ಆಕ್ಸಿಡೆಂಟ್ ಮಾಡಿದ್ದು ಉದಯ್ ಅಂಕಲ್ ಆಗ್ಲಿ ನಿಶಾ ಮಾಮ್ ಆಗ್ಲಿ ಅಲ್ಲ. ಈ ಆಕ್ಸಿಡೆಂಟ್ ಮಾಡಿದ್ದು ನಾನು. ಬುದ್ಧಿ, ನೀವು ಕಾರ್ ಓಡಿಸೋದು ಅಮ್ಮವ್ರು ಗೊತ್ತಾರೆ, ನನ್ನ ಕೆಲಸ ಹೋಯ್ತದೆ ಬುದ್ಧಿ. ಸೋಮಣ್ಣ, ನೀವ್ ಯಾಕೆ ಇಷ್ಟೊಂದು ಎದುರ್ಕೊಳ್ತೀರಾ? ಇದು ನನ್ನ ಬರ್ಡೇ ಗಿಫ್ಟು. 3-4 ರೌಂಡ್ ಓಡಿಸಿಲ್ಲ ಅಂದ್ರೆ ಹೇಗೆ ಹೇಳಿ? ಬುದ್ಧಿ, ಯಾರಾದ್ರೂ ನೋಡಿದ್ರೆ ಕಷ್ಟ ಆಯ್ತದೆ. ಆಕ್ಸಲೇಟರ್ ಕಡಿಮೆ ಕೊಟ್ಕೊಂಡು ಓಡಿಸಿ ಬುದ್ಧಿ. ನೀವು ನನ್ಗೆ ಹೇಳಕ್ ಬರ್ಬೇಡಿ. ಜನ ಬುದ್ಧಿ, ಗಾಡಿ ಬರ್ತದೆ. ಬುದ್ಧಿ ಬುದ್ಧಿ, ನಿಧಾನ ನಿಧಾನ ಬುದ್ಧಿ. ರೈಟ್ಗೆ 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 ಬುದ್ಧಿ. ಅದಾದ್ಮೇಲೆ ಆಕ್ಸಿಡೆಂಟ್ ನೀನೇ ಮಾಡಿದ್ದು ಅಂತ ಜಯದೇವ್ ಹತ್ರ, ಉದಯ್ ಹತ್ರ, ಎಲ್ಲರ ಹತ್ರನೂ ಸುಳ್ಳು ಹೇಳ್ದೆ. ಮಗ ಅನ್ನೋ ಪ್ರೀತಿಯಿಂದ ನೀನ್ ಹಾಗೆ ಮಾಡಿದೆ ಅಂತ ಗೊತ್ತು ನಿಶಾ. ಅಟ್ಲೀಸ್ಟ್ ಅವನ ಮೇಲೆ ಅಷ್ಟಾದ್ರೂ ಕರುಣೆ ಇದೆಯಲ್ಲ. ಇಷ್ಟೆಲ್ಲ ಆದ್ರೂ ಸತ್ಯನ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆದ್ರೆ ನಿಜ ಯಾವತ್ತೂ ಚೇಂಜ್ ಆಗಲ್ವಲ್ಲ. ಆಕ್ಸಿಡೆಂಟ್ ಮಾಡಿದ್ದು ನನ್ನ ಮಗ ಸಚ್ಚು. ಮಗ ಸಚ್ಚು. ಈ ವಿಷಯ ಗೊತ್ತಾದ್ಮೇಲೆ ಊಟ ತಿಂಡಿ ನಿದ್ದೆ ಏನು ಸರಿಯಾಗಿ ಮಾಡಿಲ್ಲ. ಎಷ್ಟು ಅಂತ ಹೋರಾಡ್ಲಿ, ಇನ್ನು ಹೋರಾಡ್ತಾನೇ ಇದ್ದೀನಿ. ಏನೋ ಹೊರಗಿನ ಜನ ಆದ್ರೆ ಪರವಾಗಿಲ್ಲ, ಆದ್ರೆ ಅಪ್ಪ ಅಮ್ಮ ಶ್ರಾವಣಿ ಅಪ್ಪಯ್ಯ ಅವ್ವ ಎಲ್ಲರ ಹತ್ರನೂ ಬರೀ ಸುಳ್ಳು ಹೇಳ್ಕೊಂಡೇ ತಿರ್ಗಾಡ್ತಾ ಇದ್ದೀನಿ. ಅವ್ರು ಎಲ್ಲರೂ ಒಂದ್ ಕಡೆ ಆದ್ರೆ ನಾನು ಮಾತ್ರ ಒಬ್ಬಂಟಿ. ಸ್ವಲ್ಪ ಸ್ವಲ್ಪನೇ ಎಲ್ಲರಿಂದ ದೂರ ಹೋಗ್ತಾ ಇದ್ದೀನಿ. ಎಲ್ಲರಿಂದನೂ ದೂರ ಹೋಗ್ತಾ ಇದ್ದೀನಿ. ಎಲ್ಲರೂ ನಿನ್ ಹಿಂದೆ ಬಿದ್ದಿದ್ದೀನಿ, ನಿನಗೆ ಸಹಾಯ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದಾರೆ. ಅಲ್ಲ, ಒಬ್ಳು ತಾಯಿಯಾಗಿ ಮಗುನ ಹೇಗ್ ನೋಡ್ಕೋಬೇಕು ಅಂತ ಗೊತ್ತಿಲ್ಲ ನಿನ್ಗೆ. ನಾನು ಆವತ್ತೇ ಹೇಳಿದೆ, ಅಂತ ಚಿಕ್ಕ ಮಗುಗೆ ಅಂತ ದೊಡ್ಡ ಕಾರ್ ಕೊಡೋದು ಬೇಡ ನಿಶಾ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು?
ಪಾಪ ಶ್ರಾವಣಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೋ ಏನೋ. ನೀನ್ ಪ್ರತಿ ಸರಿನೂ ಶ್ರಾವಣಿ ಶ್ರಾವಣಿ ಅಂತ ಜಪ ಮಾಡ್ತಾನೆ ಇರು. ಆದ್ರೆ ಸಚ್ಚು ಗತಿ ಏನು? ಅವ್ನ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ಯಾ? ನಾನೇ ಜೈ ಹತ್ರ ಸುಳ್ಳು ಹೇಳಿದೀನಿ ಅಂದ್ಮೇಲೆ ನೀ ಶ್ರಾವಣಿ ಹತ್ರ ಯಾಕೆ ಸುಳ್ಳು ಹೇಳ್ಬಾರ್ದು? ನಿನ್ ಹೆಂಡತಿಗೋಸ್ಕರ ಸಚ್ಚುನ್ ಬಿಟ್ಬಿಡ್ತೀಯಾ? ಕೇಸ್ ಬಗ್ಗೆ ಯೋಚನೆ ಮಾಡ್ಬಿಡ ಅಂತ ಹೇಳಿದ್ನಲ್ಲ. ವಿಚಾರ ನನಗ್ ಬಿಟ್ಬಿಡು, ನಾನ್ ನೋಡ್ಕೊಂತೀನಿ. ಯೋಚನೆ ಮಾಡ್ಬಾರ್ದ? ಹೇಗೆ ಯೋಚನೆ ಮಾಡ್ದ ಇರ್ಲಿ? ನೀನ್ ಹೆಂಡತಿ ನನ್ ವಿರುದ್ಧನೇ ಕೋರ್ಟ್ ನಲ್ಲಿ ಕೇಸ್ ಫೈಲ್ ಮಾಡಿದಾಳೆ. ನೀನ್ ನೋಡಿದ್ರೆ ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ತಿಯಲ್ಲ, ಹೇಗ್ ನೋಡ್ಕೊಳ್ತೀಯ? ನೀನ್ ಹೆಂಡತಿ ವಿರುದ್ಧನೇ ಕೇಸ್ ಫೈಲ್ ಮಾಡ್ತೀಯಾ? ಹೋರಾಡ್ತೀಯಾ? ಹೇಳು ಸೂರ್ಯ, ಹೋರಾಡ್ತೀಯಾ? ಹೌದು. ಹೌದು, ಹೋರಾಡ್ತೀನಿ. ನಾನು ನನ್ನ ಮಗನಿಗೋಸ್ಕರ ಬರೀ ಮನೆಯವರೇ ಅಲ್ಲ, ಇಡೀ ಪ್ರಪಂಚನೇ ಎದುರ್ಕೊಳ್ಳೋಕೆ ರೆಡಿ ಇದ್ದೀನಿ. ಆದ್ರೆ ಒಂದು ವಿಷಯ ಹೇಳ್ತೀನಿ ಕೇಳು. ಶ್ರಾವಣಿಗೆ ನಮ್ಮ ಪ್ರಾಬ್ಲಮ್ ಹೇಳಿದ್ರೆ ಅವಳು ಖಂಡಿತ ಅರ್ಥ ಮಾಡ್ಕೊಂತಾಳೆ. ಮಕ್ಕಳ ಮೇಲೆ ಅವಳು ತುಂಬಾ ಪ್ರೀತಿ ಇದೆ. ನಮ್ಮ ಸಚ್ಚುಗೆ ಏನು ಆಗದೆ ಇರೋ ರೀತಿ ಅವಳು ನಮಗೆ ಹೆಲ್ಪ್ ಮಾಡ್ತಾಳೆ. ಅದಕ್ಕೆ ಈ ವಿಷಯನ ಅವಳ ಹತ್ರ ಹೇಳ್ತೀನಿ. ಬೇಡ ಬೇಡ ಬೇಡ, ಯಾವುದೇ ಕಾರಣಕ್ಕೂ ಈ ವಿಷಯನ ಅವಳಿಗೆ ಹೇಳ್ಕೊಡ್ದು. ನೀನ್ ಯಾರಿಗೂ ಹೇಳಲ್ಲ ಅಂತ ನನಗೆ ಪ್ರಾಮಿಸ್ ಮಾಡಿದ್ಯಾ? ಯಾವುದೇ ಕಾರಣಕ್ಕೂ ಆ ಶ್ರಾವಣಿಗೆ ಹೇಳ್ಬಾರ್ದು. ಅವಳ ಮೇಲೆ ನಂಬಿಕೆ ಇಲ್ಲ. ಪ್ಲೀಸ್ ಸೂರ್ಯ, ನೀನೇನಾದ್ರೂ ಹಾಗೆ ಮಾಡಿದ್ರೆ ಸಚ್ಚು ಮೇಲೆ ಆಡೆ. ಸಚ್ಚುನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಗೊತ್ತಾದ್ರೆ ಅವಳು ಸುಮ್ಮನಿರೋದಿಲ್ಲ ಸೂರ್ಯ. ಪ್ಲೀಸ್. ಸರಿ ಬಿಡು, ನಾನು ಹೇಳಲ್ಲ. ನನ್ನ ಸತ್ರು ಸರಿ, ಶ್ರಾವಣಿ ಹತ್ರ ಹೇಳ. ಈ ವಿಷಯನ ಯಾರ ಹತ್ರನೂ ಹೇಳಲ್ಲ. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಸೋ ಮಚ್. ನನ್ನ ಸಚ್ಚುಗೇನು ಆಗಲ್ಲ, ನಾನು ಬರ್ತೀನಿ. ನನಗೆ ಹತ್ರ ಸ್ವಲ್ಪ ಮಾತಾಡಬೇಕು. ಯಾಕೆ ಬಂದಿದ್ಯಾ? ಮತ್ತೆ ಏನ್ ಡ್ರಾಮಾ ಶುರು ಮಾಡ್ಬೇಕು ಅನ್ಕೊಂಡಿದ್ಯಾ? ದೊಡ್ಡೋರ್ ಮಧ್ಯ ಬರಬಾರ್ದು ಅಂತ ನೀನ್ ಇನ್ನೂ ಕಲ್ತಿಲ್ಲ ಅನ್ಸುತ್ತೆ. ಅದೆಲ್ಲ ನಿನ್ಗ್ಯಾಕೆ? ನಿನ್ ಕೆಲ್ಸ ಎಷ್ಟಿದೆಯೋ ಅಷ್ಟು ನೋಡ್ಕೊ. ಆಫೀಸಲ್ಲಿ ಎಲ್ರೂ ಮುಂದೆ ಈ ರೀತಿ ಆಡಿದ್ರೆ ನೋಡಿದವ್ರಿಗೆ ಏನ್ ಅನ್ಕೊಳಲ್ಲ. ಇದು ಆಫೀಸು ಅಂತ ನನಗೂ ಗೊತ್ತು. ಸೂರ್ಯ ನನ್ನ ಗಂಡ, ಇದು ಅವನ ಆಫೀಸು. ನಾನು ಯಾವಾಗ ಬೇಕಾದ್ರೂ ಬರ್ತೀನಿ, ಯಾವಾಗ ಬೇಕಾದ್ರೂ ಹೋಗ್ತೀನಿ. ಕೆಲಸದವ್ರ ಹತ್ರ ಮಾತಾಡೋ ಅವಶ್ಯಕತೆ ನನಗಿಲ್ಲ. ಅವನು ನಿನ್ ಗಂಡ ಆಗಿದ್ದ, ಈಗ ನಿನ್ ಗಂಡ ಅಲ್ಲ. ಯಾವಾಗ ನೀನ್ ಅವನನ್ನ ಬಿಟ್ಟು ದೂರ ಹೋದ್ಯೋ ಆಗ್ಲೇ ಎಲ್ಲ ಮುಗ್ದೋಯ್ತು. ನಿನಗೂ ಇದಕ್ಕೂ ಸಂಬಂಧ ಇಲ್ಲ.
ಸಂಬಂಧ ಇರೋದಕ್ಕೆ ಮಾತಾಡ್ತಾ ಇರೋದು. ಸೂರ್ಯ ಚೆನ್ನಾಗಿರೋದು ನಿನ್ಗೆ ಇಷ್ಟ ಇಲ್ಲ ಅಲ್ಲ? ಇನ್ನು ಏನ್ ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿದ್ಯಾ? ಹಾ ಹೇಳವ. ಸೂರ್ಯ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ. ಏನಾದ್ರು ತಿಂದ ಅಂತ ಒಸಿ ನೋಡೋ ಮಗ. ಹಂಗೆ ಡ್ರೈವರ್ ಕೈನಾಗೆ ಊಟ ಕೊಟ್ಟು ಕಟ್ಸೀನಿ. ಓ ಅಣ್ಣ ಈಗಲೇ ಏನು ತಿನ್ನಂಗೆ ಕಾಣಿಸ್ತಿಲ್ಲ. ಈಗಾಗಲೇ ದೊಡ್ಡ ಜಗಳ ನಡೀತಿದೆ. ಅತ್ತಿಗೆ ಬಂದವ್ರೆ. ಶ್ರಾವಣಿ ಬಂದ್ಲಾ? ಅಯ್ಯೋ ಶ್ರಾವಣಿ ಅತ್ತಿಗೆ ಅಲ್ಲ, ಓ ನಿಶಾ ಅತ್ತಿಗೆ. ನಿಶಾನ ಅವಳು ಯಾಕ್ಲ ಅಲ್ಲಿಗೆ ಬಂದವಳೆ? ಒಂದ್ ಕೆಲ್ಸ ಮಾಡ್ಲ ಮಗ, ಶ್ರಾವಣಿಯಿಂದ ಅವಳನ್ನ ಒಸಿ ದೂರ ಇರಂಗ್ ನೋಡ್ಕೊ. ಒಂದು ನಿಶಾನ ಬಿರ್ನೆ ಕಳ್ಸ್ಬಿಡು, ಇಲ್ಲ ಶ್ರಾವಣಿ ಬತ್ತವಳೆ ಅವಳನ್ನ ಹೆಂಗಾನ ತಡಿ. ಇಲ್ಲ ಅಂದ್ರೆ ದೊಡ್ಡ ಜಗಳನೇ ಆಗೋಯ್ತದೆ ಕಣ್ಲ. ಸರಿ ಕಣವ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಕಮಲ್, ಈ ಫೈಲ್ ನೀನೇ ತಾನೇ ರೆಡಿ ಮಾಡಿದ್ದು? ಹೌದು ಸುಬ್ಬು ಸರ್. ಒಂದು ನಿಮಿಷ ಬನ್ನಿ. ಶ್ರಾವಣಿ, ಆಫೀಸಲ್ಲಿ ಕೆಲಸ ಜಾಸ್ತಿ ಇತ್ತು, ಅದಕ್ಕೆ ಸ್ಕೂಲ್ ಹತ್ರ ಬರೋಕ್ಕಾಗಿಲ್ಲ. ಐ ಆಮ್ ಸಾರಿ. ಪರವಾಗಿಲ್ಲ. Shravani, I'm sorry. I'm really very sorry, Shravani. I'm really sorry. ಎಲ್ಲೋಗ್ಬಿಟ್ಟ ಈ ಡ್ರೈವರು? ಅವನು ಮತ್ತೆ ಶ್ರಾವಣಿ. ನೀನ್ ಕಳ್ಸಿರೋ ಕೋರ್ಟ್ ನೋಟಿಸ್ ಸಿಕ್ತು. ಆದ್ರೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಸೂರ್ಯ ನನ್ಗೆ ಹೆಲ್ಪ್ ಮಾಡ್ತಿದ್ದಾನೆ.
ನನಗೇನು ಆಗದೆ ಇರೋ ರೀತಿ ನೋಡ್ಕೊಳ್ತೀನಿ ಅಂತ ಪ್ರಾಮಿಸ್ ಕೂಡ ಮಾಡಿದ್ದಾನೆ. ನಾನು ನಿನಗೆ ಇದೆಲ್ಲ ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ನೀವು ಹೂ ಅಂದ್ರೆ ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ. ಯಾ, ವಿ ವಿಲ್ ಎಕ್ಸ್ಕ್ಯೂಸ್ ಯು. ನಾನು ತಾಯಿ ಹತ್ರ ಕ್ಷಮೆ ಕೇಳಿದ್ರೆ ಇದೆಲ್ಲ ಇಲ್ಲಿಗೆ ನಿಲ್ಲಿಸ್ಬೋದು. ಅವತ್ತು ನನ್ನ ತಾಯಿ ಪ್ರಾಣ ಹೋಗ್ತಿತ್ತು. ಆಕ್ಸಿಡೆಂಟ್ ಮಾಡಿದ್ದು ಅಲ್ಲದೆ ಹಾಸ್ಪಿಟ್ಲಿಗೆ ಸೇರಿಸದೆ ಅಲ್ಲೇ ಬಿಟ್ಟು ಹೋಗಿದ್ದೀರಾ? ನಾನು ಯಾರ ಹತ್ರನೂ ಮಾತಾಡೋ ಹೋಗಿಲ್ಲ ಅಂತ ಸೂರ್ಯ ಮತ್ತೆ ಲಾಯರ್ ಹೇಳಿದ್ದಾರೆ. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ನೀವ್ ಈ ರೀತಿ ನಡುಗ್ತಾ ಇರೋದು ನೋಡಿದ್ರೆ ಗೊತ್ತಾಗುತ್ತೆ. ಹೌದು, ತಪ್ಪು ಮಾಡಿಲ್ಲ ಅಂದ್ಮೇಲೆ ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಾ? ನಿನ್ನ ಹತ್ರ ಮಾತಾಡ್ತೀನಲ್ಲ. ನಾನ್ ಮಾತ್ರ ಆ ಶ್ರಾವಣಿ ಕಡೆಗೆ ಹೋಗಕ್ಕಿಲ್ಲ ಕಣ್ರಿ. ಎಲ್ಲಾರ್ನೂ ನಮ್ಮ ಅಣ್ಣನ ವಿರುದ್ಧ ಎತ್ಕಟ್ಟವಳೆ ಅಂತೀನಿ. ಏನ್ ಮಾಡೋದು ಪ್ರಿಯಾಂಕಾ, ನನ್ನ ಮಾತನ್ನ ಮನೇಲಿ ಯಾರು ನಂಬೋದಿಲ್ಲ. ಆದ್ರೆ ಆ ಮನೆಯವ್ರನ್ನ ಕಂಡ್ರೆ ನನಗೆ ಈಗಲೂ ತುಂಬಾ ಪ್ರೀತಿ. ನೀನೇನು ಯೋಚನೆ ಮಾಡ್ಬೇಡ, ನಿಮ್ಮ ಅಣ್ಣನಿಗೆ ನಾನ್ ಸಪೋರ್ಟ್ ಮಾಡ್ತೀನಿ. ಆದ್ರೆ ಇದ್ರ ಕೂಟೆ ಆ ಮನೆ ಹಾಳಿ ನಿಶನ್ ಕೂಟೆ ಸೇರ್ಕೋಬೇಕಲ್ಲ ಅಂತ ಕೋಪ. ಪ್ರಿಯಾಂಕಾ, ನಮ್ಮವ್ರಿಗೋಸ್ಕರ ಒಂದೊಂದ್ಸಲ ಕಳ್ಳರು ಸುಳ್ಳು ಸಹಿಸ್ಕೋಬೇಕಾಗತ್ತಲ್ಲ, ಇದು ಅದೇ ರೀತಿನೇ. ನೀವು ಸರಿಯಾಗಿ ಹೇಳ್ತಿದ್ದೀರಾ ಕಣ್ರಿ. ಅಣ್ಣಗೆ ನಿಮ್ ಬಗ್ಗೆ ಹೊಸಿ ಗೊತ್ತಾದ್ರೆ ನಿಮ್ಯಾಕಿರೋ ಕೋಪ ಅಣ್ಣಗೆ ಕಡಿಮೆ ಆಯ್ತದೆ ಬಿಡಿ. ನೀನೇನು ಯೋಚನೆ ಮಾಡ್ಬೇಡ, ಎಲ್ಲ ಒಳ್ಳೇದಾಗತ್ತೆ. ನೀನು ಮಗು ತುಂಬಾ ಹುಷಾರು. ಇನ್ಮೇಲೆ ಒಳ್ಳೇದು ಮಾಡಬೇಕು. ಅವನು ಮತ್ತೆ ಶ್ರಾವಣಿ. ಅತ್ಗೆ, ಆರಾಮಿದ್ದೀರಲ್ಲ? ಬನ್ನಿ, ಮನೆಗೆ ಡ್ರಾಪ್ ಮಾಡ್ತೀನಿ. ಬೇಡ ಅರುಣ್, ನನ್ನ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತ ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ. ಇಲ್ಲೆಲ್ಲ ನಿಧಾನವಾಗಿ ಬದಲಾಗ್ತಿದೆ. ಏನ್ ನಡೀತಾ ಇದೆ, ಯಾತಕ್ಕೋಸ್ಕರ ನಡೀತಾ ಇದೆ ಅಂತ ಒಂದು ಗೊತ್ತಾಗ್ತಿಲ್ಲ. ನೀವೇನು ಯೋಚನೆ ಮಾಡಬೇಡಿ ಅದಕ್ಕೆ, ನಿಮ್ಮ ಜೊತೆ ನಾವಿದ್ದೀವಿ. ನಾನು ಯಾವಾಗಲೂ ಬ್ರದರ್ ಪರವಾಗಿ ಇರ್ತಿದ್ದೆ, ಆದ್ರೆ ಈ ಸರಿ ಹಾಗಾಗಲ್ಲ. ಯಾಕಂದ್ರೆ ಅವನು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದಾನೆ ಅದಕ್ಕೆ. ಈ ಹೋರಾಟದಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ, ನಿಮಗೆ ಸಪೋರ್ಟ್ ಮಾಡ್ತೀನಿ ಅದಕ್ಕೆ. ಯು ಡೋಂಟ್ ವರಿ. ಹಲೋ, ಹಾ ಸುಬ್ಬು ಸರ್. ಅದಕ್ಕೆ ಬಾಯ್. ಹಲೋ, ಹಾ ಸರ್.
ಬಂದೆ